ಪಾಕ್ ನುಸುಳುಕೋರನನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಅವನಿಗೆ ಎಚ್ಚರಿಕೆ ಕೊಟ್ಟರಂತೆ ಸರೆಂಡರ್ ಆಗುವಂತ, ಆದರೂ ಕೇಳಿಲ್ಲ ನುಸುಳುಕೋರ. ಕೊನೆಗೆ ನುಸುಳುಕೋರನನ್ನು ಹೊಡೆದುರುಳಿಸಿದೆ BSF. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರ ಕೆಲಸನೇ ಅದು. ಬಾರ್ಡರ್ನಲ್ಲಿ ಯಾರು ಒಳ ನುಸುಳುತ್ತಾರೋ ಅವ್ರನ್ನ ಹೊಡೆಯೋದು. ಈಗ ಅದೇ ರೀತಿ ಪಾಕ್ನ ನುಸುಳುಕೋರನೊಬ್ಬ ಪಾಕಿಸ್ತಾನದಿಂದ ಭಾರತಕ್ಕೆ ನುಸುಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದನ್ನು BSF ನೋಡಿ ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೆ ಸರೆಂಡರ್ ಆಗು ಅಂತ ಹೇಳಿದ್ದಾರೆ. ಯಾಕೆಂದರೆ ಅವನು ನಮ್ಮ ದೇಶದ ನೆಲದಲ್ಲಿ ಅಷ್ಟೊತ್ತಿಗೆ ಇದ್ದ, ಕೇಳಿಲ್ಲ, ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾನೆ. ಅವನನ್ನು ಹೊಡೆದುರುಳಿಸಲಾಗಿದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಗಡಿಯಲ್ಲಿ ಯಾವಾಗಲೂ ಕೂಡ ದೇಶ ರಕ್ಷಣೆಗೆ ನಿಂತಿರ್ತಾರೆ. ಅಂಥ ಸಂದರ್ಭದಲ್ಲಿ ಅದು ಈಗ ಆಪರೇಷನ್ ಸಿಂಧೂರ್ ಆದಮೇಲೆ ಇನ್ನಷ್ಟು ಟೈಟ್ ಆಗಿರುತ್ತೆ ಸೆಕ್ಯೂರಿಟಿ. ಅಂಥ ಟೈಮ್ನಲ್ಲಿ ಅವನೋ ಭಾರತಕ್ಕೆ ಒಳನುಸುಳುವ ಪ್ರಯತ್ನವನ್ನು ಮಾಡಿದ್ದಾನೆ. ಹೀಗೆ ಈ ಪಾಕಿಸ್ತಾನದ ಉಗ್ರರು ಭಾರತಕ್ಕೆ ಬರದೇ ಹೀಗೆ ಗಡಿಯಲ್ಲಿ ಈಗ ರಾಜಸ್ಥಾನ ಮತ್ತು ಪಂಜಾಬ್ ಅಲ್ಲೆಲ್ಲ ಸಾವಿರಗಟ್ಟಲೆ ಕಿಲೋಮೀಟರ್ ಬಾರ್ಡರ್ ಇದೆ, ಎಲ್ಲೋ ನುಸುಳುಬಿಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಹೊಡೆದುರುಳಿಸಿರುವಂತಹ ವ್ಯಕ್ತಿ ಯಾರು, ಏನು, ಎತ್ತ, ಯಾವಾಗ ಈ ಆಪರೇಷನ್ ಆಯಿತು, ಹೇಗಾಯಿತು ಅಂತಕ್ಕಂಥದ್ದು ಗೊತ್ತಾಯ್ತಾ? ಮಾಹಿತಿ ಸಿಗ್ತಾ ಹೇಗೆ ಅಂತ? ಅರವಿಂದ್, ಭಾರತ ಹೈ ಅಲರ್ಟ್ನಲ್ಲಿದೆ. ಪಾಕಿಸ್ತಾನದ ಸಣ್ಣ ಮೂವ್ಮೆಂಟ್ ಕೂಡ ಭಾರತಕ್ಕೆ ಗೊತ್ತಾಗುತ್ತೆ. ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ವಾಯುದಾಳಿ ಆಗಿರ್ಬೋದು, ಭೂದಾಳಿ, ನೌಕಾದಾಳಿ, ಯಾವ ದಾಳಿ ನಡೆದ್ರೂ ಕೂಡ ನಮಗೆ ಗೊತ್ತಾಗುತ್ತೆ. ಆ ರೀತಿಯ ಸಿಸ್ಟಮ್ ಭಾರತ ಡೆವಲಪ್ ಮಾಡಿದೆ. ಈಗಾಗಲೇ ಪಾಕಿಸ್ತಾನದಿಂದ ಒಬ್ಬ ವ್ಯಕ್ತಿ ನುಸುಳುಕೋರ ಆತ ಭಾರತದ ಗಡಿ ಭಾಗಕ್ಕೆ ಬಂದು ನಿಂತಿದ್ದಾನೆ. ಜೊತೆಗೆ ಭಾರತಕ್ಕೆ ಪ್ರವೇಶವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಯಾಕಂದ್ರೆ ಕತ್ತಲೆ ಇತ್ತು, ಸೊ ಹಾಗಾಗಿ ಆ ಕತ್ತಲೆಯಲ್ಲಿ ಆತ ಮುಂದೆ ಬರುವಂತಹ ಪ್ರಯತ್ನವನ್ನ ಮಾಡ್ತಾನೆ. ತಕ್ಷಣ BSF ಯೋಧರು ಆತನನ್ನ ತಡೆದು ಸರೆಂಡರ್ ಆಗುವಂತೆ ಸೂಚನೆಯನ್ನ ಕೊಡ್ತಾರೆ. ಆದರೆ ಆತ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ತಕ್ಷಣ ಆತನ ಮೇಲೆ ಫೈರ್ ಆಗುತ್ತೆ. ಜೊತೆಗೆ ಆತನ ಮೃತದೇಹವನ್ನ ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸೊ ಯಾವ ರೀತಿ ದುಸ್ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕ್ತಾ ಇದೆ ಅನ್ನುವಂಥದ್ದು, ಒಂದು, ಉಗ್ರರ ನೆಲೆಗಳನ್ನ ಭಾರತ ಆಪರೇಷನ್ ಸಿಂಧೂರದ ಮೂಲಕ ಧ್ವಂಸಗೊಳಿಸಿತ್ತು. ಪಾಕಿಸ್ತಾನಕ್ಕೆ ಯಾವ ರೀತಿ ಮುಖಭಂಗ ಆಯಿತು ಅಂದರೆ, ಕನಿಷ್ಠ ಪಕ್ಷ ಏರ್ ಡಿಫೆನ್ಸ್ ಕೂಡ ಅಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ, ರಡಾರ್ ಮಾಹಿತಿ ರವಾನೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಿಲಿಟರಿ ವೈಫಲ್ಯ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ. ಇದನ್ನ ಮುಚ್ಚಿ ಹಾಕೋದಕ್ಕೆ ಯಾವ ರೀತಿ ಪಾಕ್ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಅಂದ್ರೆ ಕ್ಷಿಪಣಿಯನ್ನ ಹಾರಿಸೋದು, ಜೊತೆಗೆ ಅಲ್ಲಿಂದ ನುಸುಳುಕೋರರನ್ನ ಭಾರತಕ್ಕೆ ಪ್ರವೇಶ ಮಾಡುವಂತೆ ಮಾಡೋದು. ಈಗ ಮೊನ್ನೆ ಇಲ್ಲಿ ಭಾರತದಲ್ಲಿ ಇದ್ಕೊಂಡೇ ಒಂದಿಷ್ಟು ಅಧಿಕಾರಿಗಳ ಮೂಲಕ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದಿಷ್ಟು ಏಜೆಂಟ್ಗಳು ಕೂಡ ಇದ್ರು. ಅವರನ್ನ ಪೊಲೀಸರು ಈಗಾಗಲೇ ಬಂಧನವನ್ನ ಮಾಡಿದ್ದಾರೆ. ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳನ್ನ ಪ್ರಯತ್ನವನ್ನ ಪಡುವಂಥದ್ದು. ಸೊ ಈ ರೀತಿಯ ಸಾಹಸಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನ ಪಡ್ತಾ ಇದೆ. ಆದರೆ ಪಾಕಿಸ್ತಾನದ ಎಲ್ಲ ಪ್ರಯತ್ನವನ್ನ ಭಾರತ ಛಿದ್ರಗೊಳಿಸ್ತಾ ಇದೆ. ಉಗ್ರರ ನೆಲೆಯನ್ನ ಯಾವ ರೀತಿ, ಯಾವ ಆವೇಶದಲ್ಲಿ ಭಾರತ ಧ್ವಂಸಗೊಳಿಸಿದ್ಯೋ ಅದೇ ರೀತಿ ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳನ್ನು ಕೂಡ ಭಾರತ ವಿಫಲಗೊಳಿಸ್ತಾ ಇದೆ. ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.